ರಾಜ್ಯಾದ್ಯಂತ ಕೋವಿಡ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋ ಬೆನ್ನಲ್ಲೇ ಬಳ್ಳಾರಿಯಲ್ಲೂ ಕೂಡ ಕೊರೋನಾ ಕೇಸಸ್ಗಳ ಸಂಖ್ಯೆ ಆತಂಕ ಮೂಡಿಸ್ತಾ ಇದೆ. ಗಣಿ ಜಿಲ್ಲೆಯಲ್ಲಿ 2 ಕೋವಿಡ್ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ. ಹೊರ ರಾಜ್ಯದಿಂದ ಬಂದಂತಹ ವ್ಯಕ್ತಿಗಳಲ್ಲಿ ಕೋವಿಡ್ ಕೇಸ್ ಪತ್ತೆಯಾಗಿದ್ದು ನಿನ್ನೆ ಹೆಲ್ತ್ ಬುಲೆಟಿನ್ನಲ್ಲಿ 2 ಪಾಸಿಟಿವ್ ಕೇಸ್ ವರದಿಯಾಗಿದೆ. ಹೊರಗಿನಿಂದ ಬರುವವರ ಮೇಲೆ ನಿಗಾ ವಹಿಸೋಕೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಗಣಿ ಜಿಲ್ಲೆ ಬಳ್ಳಾರಿಗೂ ಕೂಡ ಸದ್ಯ ಕೋವಿಡ್ ಆತಂಕ ಕಾಡುತ್ತಾ ಇದ್ದು 2 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಬಳ್ಳಾರಿ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಸದ್ಯಕ್ಕೆ ಬಳ್ಳಾರಿಯಲ್ಲಿ ಕೋವಿಡ್ ತಡೆಗಟ್ಟೋಕೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ, ಜೊತೆಗೆ ಈಗೇನು ಇಬ್ಬರಲ್ಲಿ ಕೋವಿಡ್ ಪ್ರಕರಣ ಪತ್ತೆಯಾಗಿದೆ, ಹೊರಗಡೆಯಿಂದ ಬಂದವರು ಅನ್ನುವಂಥ ಮಾಹಿತಿ, ಅವರ ಹಿಂದಿನ ಸಂಪರ್ಕ ಟ್ರಾವೆಲ್ ಹಿಸ್ಟ್ರಿಯನ್ನ ಪತ್ತೆ ಹಚ್ಚುವಂತಹ ಕೆಲಸಗಳೇನಾದ್ರೂ ಆಗ್ತಾ ಇದೆಯಾ, ಹೇಗೆ? ವಿಜಯಶ್ರೀ, ಪ್ರಮುಖವಾಗಿ ಕೊರೋನಾ ಏನು ರೂಪಾಂತರಿತ ತಳಿಯ ವೈರಸ್ನ ಭೀತಿ ಈಗ ಬಳ್ಳಾರಿಗೂ ಕೂಡ ಎದುರಾಗಿರುವಂಥದ್ದು. ಜೊತೆಗೆ ಹೊರ ರಾಜ್ಯದಿಂದ ಬಂದಂಥ 2 ಕಾರ್ಮಿಕರಿಗೆ ಈಗ ಪಾಸಿಟಿವ್ ಆಗಿರುವಂಥದ್ದು. ಅಂದರೆ 2 ಕೊರೋನಾ ಸೋಂಕಿತರನ್ನ ಈಗಾಗಲೇ ಏನು ವಿವಿಧ ಆಸ್ಪತ್ರೆಗಳಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ನೀಡುವಂಥ ಕೆಲಸವನ್ನು ಈಗಾಗಲೇ ಜಿಲ್ಲಾಡಳಿತ ಕೂಡ ಮಾಡಿರುವಂಥದ್ದು. ಆದರೆ ಮೊದಲು ಮತ್ತು 2ನೇ ಅಲೆಯಲ್ಲಿ ಸಾಕಷ್ಟು ಸಾವು ನೋವನ್ನು ಕೊರೋನಾ ವೈರಸ್ ತಂದಿತ್ತು. ಹೀಗಾಗಿ ಇಡೀ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಕೂಡ ನಲಗಿತ್ತು. ಹೀಗಾಗಿ ಈ ಇಬ್ಬರಲ್ಲಿ ಈಗ ಪಾಸಿಟಿವ್ ಕಾಣಿಸಿಕೊಂಡ ಪರಿಣಾಮವಾಗಿ ಸಾಕಷ್ಟು ಜಿಲ್ಲೆಯಲ್ಲಿ ಆತಂಕ ಕೂಡ ಎದುರಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಏನು ಬಳ್ಳಾರಿ ಜಿಲ್ಲಾಡಳಿತ ಕೂಡ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿರುವಂಥದ್ದು. ಜೊತೆಗೆ ಈಗಾಗಲೇ ಪ್ರತ್ಯೇಕ ಅಂದ್ರೆ ಬಳ್ಳಾರಿಯ ವಿಮ್ಸ್ ಆಗಿರ್ಬೋದು ಮತ್ತೆ ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಪ್ರತ್ಯೇಕವಾಗಿ ಏನು ಆಕ್ಸಿಜನ್ ಪ್ಲಾಂಟ್ ಅನ್ನ ಆರಂಭಿಸಿರುವಂಥದ್ದು. ಜೊತೆಗೆ ವಿಮ್ಸ್ ನಲ್ಲಿ ಈಗಾಗಲೇ 40 ಬೆಡ್ಗಳನ್ನ ಸಿದ್ಧತೆಯನ್ನ ಮಾಡಿಕೊಂಡಿದ್ರೆ ಜಿಲ್ಲಾ ಆಸ್ಪತ್ರೆಯಲ್ಲೂ 10 ಬೆಡ್ಗಳನ್ನ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಬಳ್ಳಾರಿ ಕೂಡ ಆಂಧ್ರದ ಗಡಿಯನ್ನ ಹಂಚಿಕೊಂಡಿರುವಂಥದ್ದು. ಹೀಗಾಗಿ ಹೊರ ರಾಜ್ಯದ ಏನು ಸಾಕಷ್ಟು ಕಾರ್ಮಿಕರು ಬಳ್ಳಾರಿಯಲ್ಲಿ ಫ್ಯಾಕ್ಟರಿಯಲ್ಲಿ ಉದ್ಯೋಗನ ಅರಸಿ ಬರ್ತಿರುವಂಥದ್ದು. ಹೀಗಾಗಿ ಸಾಕಷ್ಟು ಒಂದು ಆತಂಕವನ್ನು ತಂದೊಡ್ಡಿರುವಂಥದ್ದು. ಒಂದ್ ಕಡೆ ಜಿಲ್ಲಾಡಳಿತ ಈವರೆಗೂ ಕೂಡ ಕೆಲವೊಂದಿಷ್ಟು ಕಡೆ ನಿರ್ಲಕ್ಷ್ಯ ವಹಿಸಿರುವಂಥದ್ದು. ಅದರಲ್ಲೂ ಕೂಡ ರೈಲ್ವೆ ನಿಲ್ದಾಣ ಆಗಿರ್ಬೋದು, ಬಸ್ ನಿಲ್ದಾಣ ಮತ್ತೆ ಸಾರ್ವಜನಿಕ ಸ್ಥಳದಲ್ಲಿ ಈವರೆಗೂ ಕೂಡ ಟೆಸ್ಟಿಂಗ್ ಅನ್ನ ಕೈಗೊಳ್ತಾ ಇಲ್ಲ. ಹೀಗಾಗಿ ಏನು ಬೇರೆ ರಾಜ್ಯದಿಂದ ಬರ್ತಕ್ಕಂಥ ಕಾರ್ಮಿಕರಿಂದ ಈಗ ಕೋವಿಡ್ ಏನು ಆತಂಕ ಕೂಡ ಶುರುವಾಗಿರುವಂಥದ್ದು. ಅಂದ್ರೆ ಜಿಂದಾಲ್ ಫ್ಯಾಕ್ಟರಿ ವ್ಯಾಪ್ತಿಯಲ್ಲಿ 2 ಕಾರ್ಮಿಕರು ಕೆಲಸವನ್ನ ಮಾಡ್ತಿರುವಂಥದ್ದು. ಹೀಗಾಗಿ ಹೊರ ರಾಜ್ಯದಿಂದ ಅಂದ್ರೆ ಯುಪಿ ಮತ್ತೆ ಬಿಹಾರ ಕಡೆಯಿಂದ ಬಂದಂತ 2 ಕಾರ್ಮಿಕರಲ್ಲಿ ಈಗ ಕೊರೋನಾ ರೂಪಾಂತರ ತಳಿಯ ವೈರಸ್ನ ಈಗ ಪಾಸಿಟಿವ್ ಆಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಏನು ಆತಂಕ ಕೂಡ ಏನು ತೋರಣಗಲ್ ಆಗಿರ್ಬೋದು ಮತ್ತೆ ಬಳ್ಳಾರಿ ವ್ಯಾಪ್ತಿಯಲ್ಲಿ ಆಗಿರುವಂಥದ್ದು. ಹೀಗಾಗಿ ಅವರ ಏನು ಚೈನ್ ಸಿಸ್ಟಮ್ ಅಂದ್ರೆ ಅವರ ಸಂಪರ್ಕಿತರನ್ನ ಈಗಾಗಲೇ ಪತ್ತೆ ಹಚ್ಚುವಂತ ಒಂದು ಕೆಲಸವನ್ನ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಮಾಡ್ತಿರುವಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ 2ರಲ್ಲಿ ಈಗ ಪಾಸಿಟಿವ್ ಕಾಣಿಸ್ಕೊಳ್ತದಂತೆ ಈಗ ಜಿಲ್ಲಾಡಳಿತ ಕೂಡ ಎಚ್ಚೆತ್ತಿರುವಂಥದ್ದು. ಜೊತೆಗೆ ಅಗತ್ಯ ಆಕ್ಸಿಜನ್ ಆಗಿರ್ಬೋದು, ವೆಂಟಿಲೇಟರ್ ಆಗಿರ್ಬೋದು ಮತ್ತೆ ಬೆಡ್ಗಳ ವ್ಯವಸ್ಥೆಯನ್ನ ಮಾಡ್ಕೊಳ್ತಿರುವಂಥದ್ದು. ಆದ್ರೆ ಈ 2 ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಸಾಕಷ್ಟು ಹೊರ ರಾಜ್ಯದಿಂದ ಕಾರ್ಮಿಕರು ಬಳ್ಳಾರಿಗೆ ಬರ್ತಿರೋದ್ರಿಂದ ಎಲ್ಲ ಕ್ರಮಗಳನ್ನ ಈಗಾಗಲೇ ಜಿಲ್ಲಾಡಳಿತ ಕೈಗೊಳ್ಳಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಬಳ್ಳಾರಿ ಜನರು ಕೂಡ ಈಗ ಒತ್ತಾಯವನ್ನ ಮಾಡ್ತಿರುವಂತದ್ದು. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.